ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏ ವೈಭವ್, ಎಲ್ಲ ಇದೆಯಾ? ಕೆಳಗಡೆ ಬರ ಇಲ್ಲಿ. ಬ್ರೋ ಬಂದ ಶಿರು ಬ್ರೋ. ಓ ದೊಡ್ಡ ಮಾವ ದೊಡ್ಡತ್ತೆ, ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಪ್ಪ. ಹಾ, ಯಾಕೆ ಬ್ರೋ ಹಂಗ್ ನೋಡ್ತಿದ್ದೀರಾ? ಓ, ನೀವು ರಾಧಿಕನ್ ಫ್ರೆಂಡು ಅಂತ ಆಗಾಗ ತೋರಿಸ್ಕೋತಿರ್ಬೇಕು. ಕುಡಿಯಕ್ಕೆ ಏನಾದ್ರು ತಗೊಂಡ್ರಾ? ಯಾಕೇನು ಮಾತಾಡ್ತಿಲ್ಲ? ಸರಿ, ನಾನೇ ಏನಾದ್ರು ಮಾಡ್ಕೊಂಬರ್ತೀನಿ ಬಿಡಿ. ಹಲೋ, ನೀನ್ ತಂದ್ಕೊಡೋದು ಹಾಗಿರ್ಲಿ, ನಾವು ನಿನ್ನ ಗುಮ್ಮೋ ಟೈಮ್ ಬಂದಿದೆ. ಅರ್ಥ ಆಗ್ಲಿಲ್ಲ. ಏಯ್, ಏನು ಗೊತ್ತಿಲ್ದೇ ಇರೋ ತರ ನೀನ್ ನಾಟಕ ಮಾಡುವಂತ ಅಗತ್ಯ ಇಲ್ಲ. ನಾಟಕನ? ನಾನಾ? ಏಯ್, ನೀನು ರಾಧಿಕನ್ ಕುತ್ತಿಗೆ ತಾಳಿ ಕಟ್ಟಿದ್ಯಾ? ನೀನ್ ಕಲ್ಪನೆ ಮಾಡ್ಕೊಂಡು ಏನೇನೋ ಹೇಳ್ಬಿಟ್ರೆ ನಾವ್ ಅದನ್ನ ನಂಬೇಕಾ? ನಿನ್ನ ಅಯ್ಯೋ ಅಳೇಂದ್ರ, ಹೊಡಿಬೇಡಿ. ಅವನಿಗೆ ಹೊಡೆದು ನೀವು ಆಮೇಲೆ ಪೊಲೀಸು ಅದು ಇದು ಅಂತ ತೊಂದರೆಗೆ ಸಿಗಾಕೋತೀರಾ? ನನ್ನ ಮಗಳಿಗೂ ನಿಮಗೂ ಮದ್ವೆ ಫಿಕ್ಸ್ ಆಗಿರೋದನ್ನ ಮರಿಬೇಡಿ ನೀವು. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಇಲ್ಲಿ ನಡೆಯೋದನ್ನ ನೋಡ್ತಾ ಇರಿ, ಅಷ್ಟೇ ಸಾಕು. ಏನ್ ಶಿರು, ಏನಿದು? ಮತ್ತೆ ಮೊದಲಿಂದ ಶುರು ಮಾಡ್ತಾ ಇದ್ಯಾ? ಏಯ್, ನಾನಿಲ್ಲಿ ಶುರು ಮಾಡಕ್ ಬಂದಿಲ್ಲ ಕಣೋ. ನಿನ್ನ ಆಟಕ್ಕೆಲ್ಲ ಒಂದು ಅಂತ್ಯ ಹಾಡಕ್ ಬಂದಿದ್ದೀನಿ. ಚಿರು, ಚಿರು, ಏನ್ ದಿಢೀರಂತ ನೀನಿಲ್ಲಿ? ನಿನ್ಗೋಸ್ಕರ ಬಂದೆ ರಾಧಿಕಾ. ನನಗೋಸ್ಕರನಾ? ನಿನ್ಗೋಸ್ಕರ ಅಷ್ಟೇ ಅಲ್ಲ, ಇಲ್ಲಿರೋರ್ ಎಲ್ರಿಗೂ ಇವನ್ ಯಾರು, ಇವನ ಅಸ್ಲಿ ಮುಖ ಏನು ಅಂತ ಪ್ರೂವ್ ಮಾಡಕ್ಕಂತಾನೆ ನಾನು ಇಲ್ಲಿಗೆ ಬಂದಿರೋದು. ಏನ್ ಹೇಳ್ತಿದ್ಯಾ ಚಿರು? ಹೌದು ರಾಧಿಕಾ, ಇನ್ಮೇಲೆ ನೀನು ಇವನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಫ್ರಾಡ್ ಹೇಳೋ ಕತೆಗೆ ಒಂದು ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ಇವನ್ ಫೇಕ್ ಅಂತ ಪ್ರೂವ್ ಮಾಡೋಕೆ ಒಂದ್ ಸೂಪರ್ ಆಗಿರೋ ಸಾಕ್ಷಿ ಆನ್ ದ ವೇ ಬರ್ತಾ ಇದೆ. ಸಾಕ್ಷಿನ? ರಾಧಿಕಾ, ರೀ, ಯಾರೀ ಇವಳು? ನನಗೂ ಗೊತ್ತಿಲ್ಲ ಕಣೆ, ನಾನು ಈಗಲೇ ನೋಡ್ತಾ ಇರೋದು. ಹಾಯ್ ರಾಧಿಕಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀವು? ರಾಧಿಕಾ, ಇವ್ರನ್ನೆಲ್ಲೋ ನೋಡ್ದಂಗಿದೆ ಅಂತ ಅನಿಸ್ತಿದ್ಯಾ? ಹಾ. ಹೇ, ನೀವ್ ವಾಸಂತಿ ತಾನೆ? ಹೌದು ರಾಧಿಕಾ, ಪರವಾಗಿಲ್ವೇ? ನನ್ನ ಹೆಸರು ಚೆನ್ನಾಗಿ ನೆನಪಿದೆ. ನೀವೇನಿಲ್ಲಿ? ರಾಧಿಕಾ, ಇವ್ರನ್ನ ನಾನೇ ಬರೋಕ್ ಹೇಳಿದ್ದು. ನೀನ್ ಬರೋದಕ್ಕೆ ಹೇಳಿದ್ಯಾ? ಯಾಕೆ? ರಾಧಿಕಾ, ನಿನ್ಮೇಲ್ ಬಂದಿರೋ ಆರೋಪ ಸುಳ್ಳು ಅಂತ ಪ್ರೂವ್ ಮಾಡೋಕೆ ಇವ್ರು ಇಲ್ಲಿಗೆ ಬಂದಿರೋದು. ರೀ, ಇವಳೇನಾ ಅಳಿಂದ್ರೆ ಹೇಳಿರೋ ಸಾಕ್ಷಿ? ಏಯ್, ಯಾಕೋ ಹಾಗೆ ನೋಡ್ತಿದ್ಯಾ? ಇನ್ ಸ್ವಲ್ಪ ಹೊತ್ತಷ್ಟೇ ನಾವು ಕೊಡೋ ಧರ್ಮದ ಹಿಟ್ಟು ತಿನ್ನೋಕೆ ರೆಡಿ ಆಗಿರು. ಚಿರಂತ್, ಈಗ ರಾಧಿಕಾ ಮೇಲಿರೋ ಆರೋಪ ಸುಳ್ಳು ಅಂತ
ಹೇಗಪ್ಪ ಪ್ರೂವ್ ಆಗುತ್ತೆ? ಆಂಟಿ, ಈಗ ಇವ್ರು ಹೇಳೋ ಮಾತಿಂದ ನಿಮ್ಮೆಲ್ರಿಗೂ ಸತ್ಯ ಏನು ಅಂತ ಗೊತ್ತಾಗುತ್ತೆ. ವಸಂತಿ ಅವರೇ, ನೀವು ನಮಗೆ ನಿಮ್ಮನೇಲಿ ಹೇಳಿದ ಸತ್ಯನ ಈಗ ಎಲ್ರ ಮುಂದೆನೂ ಹೇಳಿ. ವಾಸಂತಿ ಅವರೇ, ಧೈರ್ಯವಾಗಿ ಹೇಳಿ. ರಾಧಿಕಂಗೂ ವೈಭವ್ಗೂ ಮದುವೆ ಆಗಿಲ್ಲ ಅಂತ ಎಲ್ರ ಮುಂದೆನೂ ಕಾನ್ಫಿಡೆಂಟ್ ಆಗಿ ಹೇಳಿ. ಸರ್, ನೀವ್ ಹೇಳಿದ ವೈಭವ್ ಇವರಾ? ಹೌದು. ಸರ್, ನಾನು ಹೇಳಿದ ವೈಭವ್ ಇವ್ರಲ್ಲ ಸರ್, ಅವ್ರು ಬೇರೆ. ಇವ್ರಿಗೂ ರಾಧಿಕಾಗೂ ಮದುವೆ ಆಗಿರೋದು ನಿಜಾನೇ ಸರ್? ನೀವ್ ಹೇಳಿದ ವೈಭವ್ ನಾನು ಬೇರೆ ಯಾರೋ ಅನ್ಕೊಂಡೆ. ರೀ ರೀ, ಏನ್ರಿ ನೀವು ಈ ರೀತಿ ಮಾತು ಬದಲಾಯಿಸ್ತಾ ಇದ್ದೀರಾ? ಸರ್, ನಾನ್ಯಾಕೆ ಸರ್ ಮಾತು ಬದಲಾಯಿಸ್ಬೇಕು? ಅದರ ಅವಶ್ಯಕತೆ ನನಗೇನಿದೆ? ನನಗೆ ಇವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಗೊತ್ತು ಸರ್. ಇವರಿಬ್ರು ಮೆಡಿಕಲ್ ಕ್ಯಾಂಪ್ನಲ್ಲಿ ಮೀಟ್ ಮಾಡಿದ್ದು, ಲವ್ ಮಾಡಿದ್ದು, ಮದುವೆ ಆಗಿದ್ದು ಎಲ್ಲ ನಂಗೆ ಗೊತ್ತು ಸರ್. ನೀವು ಇವ್ರ ಫೋಟೋ ಅವಾಗಲೇ ತೋರಿಸಿದ್ರೆ ಇವರೇ ರಾಧಿಕಾ ಗಂಡ ಅಂತ ನಾನು ಅವಾಗಲೇ ಹೇಳ್ಬಿಡ್ತಾ ಇದ್ದೆ. ವಸಂತಿ ಅವರೇ, ಪ್ಲೀಸ್, ನೀವು ನಿಮ್ಮ ಮನೇಲಿ ಇರೋ ಸತ್ಯನೇ ಹೇಳಿದ್ದೀರಾ, ಆದ್ರೆ ಯಾಕೆ ಈ ರೀತಿ ಬದಲಾಗ್ತಿದ್ದೀರಾ? ನೋಡಿ ನೋಡಿ, ಪ್ಲೀಸ್, ನೀವು ಹೇಳೋ ಸತ್ಯದಲ್ಲಿ ಒಂದ್ ಹೆಣ್ಣಿನ ಜೀವನನೇ ಇದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸರ್, ನೀವು ನನ್ನನ್ನೊಳ್ಳೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕಿಸ್ತಾ ಇದ್ದೀರಾ ಸರ್. ನಾನು ಇರೋದನ್ನೇ ಹೇಳ್ತಾ ಇರೋದು. ನಾನು ಹೇಳಿದೆಲ್ಲ ಸತ್ಯನೇ ಸರ್. ಇಲ್ಲ ಇಲ್ಲ ಇಲ್ಲ, ನೋಡಿ, ನೀವು ಸುಳ್ಳು ಹೇಳ್ತಿದ್ದೀರಾ. ನೀವು ನಂಬಿದ್ರೆ ನಂಬಿ, ಇಲ್ಲ ಬಿಡಿ ಸರ್. ಏನ್ ಹೇಳಿ ಅಂದ್ರೆ ನೀವು ಇದನ್ನ ನೋಡೋದಕ್ಕೋಸ್ಕರ ನೀವು ಅಷ್ಟೊಂದು ಹರಿಬರಿಯಲ್ಲಿ ಬನ್ನಿ ಬನ್ನಿ ಅಂತ ಫೋನ್ ಮಾಡಿದ್ದು? ಹಾ, ಅದೇ ಮತ್ತೆ ಈ ಹುಡುಗಿ ಇರೋ ಸತ್ಯನ ಅಷ್ಟೊಂದು ಧೈರ್ಯದಿಂದ ಹೇಳ್ತಿದ್ದಾಳೆ ಅಂದ್ಮೇಲೆ ಮತ್ತೆ ಯಾಕೆ ಅದು ನಿಜಾನ ಅಂತ ಒತ್ತಿ ಒತ್ತಿ ಕೇಳ್ತಿರೋದು? ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನೋಡಿ, ನೀವು ಸುಳ್ಳು ಹೇಳ್ಬೇಡಿ. ನೀವು ಹೇಳೋ ಒಂದ್ ಸತ್ಯದಲ್ಲಿ ರಾಧಿಕನ್ ಲೈಫೇ ಇದೆ. ನಾನು ಹೇಳ್ತಿರೋದು ನಿಜ ಸರ್. ನಿನ್ನ ಹೆಸರು ವಾಸಂತಿನ ವದಂತಿನ? ಯಾಕೆ ಈಗ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ಯಾ? ನೋಡಿ, ಈ ಅಂತ ಏಕವಚನದಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಷ್ಟೇ. ನಾನ್ ಮಾತಾಡೋದೇ ಹೀಗೆ. ಮನೇಲಿ ಒಂಥರ ಮಾತಾಡಿ, ಇಲ್ಲೇ ಇನ್ನೊಂಥರ ಮಾತಾಡ್ತಿದ್ಯಾ? ನಾನ್ ಸುಳ್ಳು ಹೇಳ್ತಾ ಇಲ್ಲ ರೀ. ನಾನ್ ಹೇಳ್ತಾ ಇರೋದು ಸತ್ಯ ರೀ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಹಲೋ ಬ್ರೋ, ಕೂಲ್ ಕೂಲ್. ಮಿಸ್ಟರ್ ಚಿರು, ಯಾಕೆ ಇಷ್ಟೊಂದು ಚೀಪಾಗಿ ನಡ್ಕೊತಾ ಇದ್ದೀರಾ? ನಿಮ್ಮನ್ನ ನಾನು ಜೆಂಟ್ಲ್ಮೆನ್ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಏಯ್,